ವೆರಿ ಇಂಪಾರ್ಟೆಂಟ್. ಸೂರ್ಯ ಹುಟ್ಟುವಾಗ ಆ ಪೂರ್ವ ದಿಕ್ಕನ್ನು ಪ್ರವೇಶಿಸಿದ ತಕ್ಷಣ ತನ್ನ ಎಲ್ಲ ರಶ್ಮಿ ಅಂದರೆ ಆ ಕಿರಣಗಳಿಂದ ಪ್ರಾಣಿಗಳನ್ನು ಸಂಪೂರ್ಣವಾಗಿ ಸೇರಿಸ್ಕೊಂಡ್ಬಿಡ್ತಾನೆ ಮನುಷ್ಯನ ಆದಿಯಾಗಿ. ಸೊ ಯಾವಾಗ ದಕ್ಷಿಣ, ಉತ್ತರ, ಪೂರ್ವ ದಿಕ್ಕುಗಳಲ್ಲಿ ಅವನು ಪ್ರವೇಶ ಮಾಡ್ತಾನೋ ಎಲ್ಲ ಸಕಲ ಪ್ರಾಣಿಗಳಲ್ಲಿ ಅವನ ಕಿರಣಗಳು ಸೇರಿಕೊಳ್ತವೆ. ಅಂದರೆ ಅದರ ಅರ್ಥ ಇಡೀ ಪ್ರಪಂಚವೇ ಈ ದಕ್ಷಿಣ, ಉತ್ತರ, ಪೂರ್ವ ಯಾವ್ಯಾವ ಭಾಗದಲ್ಲಿ ಅವನು ಪ್ರವೇಶಿಸ್ತಾನೆ ಆ ಭಾಗಗಳೆಲ್ಲವೂ ಚಿನ್ನದ ಬಣ್ಣದಿಂದ ಕೂಡಿ ಲವಲವಿಕೆಯಿಂದ ಉತ್ಸಾಹದಿಂದ ಕೂಡಿರುತ್ತೆ. ಹಾಗೆ ಅದೇ ಭಾವನೆಯನ್ನು ನೀವು ಶವಾಸನದಿಂದ ಹೊರಬರುವಾಗ ಹೊಂದಿರಬೇಕು. ಇಡೀ ದೇಹದಲ್ಲಿ, ಇಡೀ ಮನಸ್ಸಿನಲ್ಲಿ ಭಾವನೆಗಳ ಸಹಿತವಾಗಿ ಹಗುರತೆಯನ್ನು ಪಡೆದಿರಬೇಕು. ಬೆಳಗ್ಗೆ ಏಳುವಾಗ ಸದಾ ಕಾಲ ನಮಗೆ ಪ್ರತಿನಿತ್ಯ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು ಅಂತ ಹೇಳಿದ್ರೆ ಸೂರ್ಯ. ಆ ಸೂರ್ಯನ ನೇರ ದರ್ಶನವೋ ಅಥವಾ ಸೂರ್ಯನ ನೇರ ನೆನಪು ಅಥವಾ ನಿಮ್ಮ ಇಮ್ಯಾಜಿನರಿನಲ್ಲಿ ನೋಡ್ತಾ ಹೇಳುವಂಥದ್ದು. ಸೊ ಕೆಲವರು ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರನ್ನು ಬಿಟ್ಟು ಸೂರ್ಯ ದೇವಸ್ಥಾನಗಳನ್ನು ಹುಡುಕೊಂಡು ಹೋಗ್ತಾರೆ. ಅದ್ರ ಬದಲು ಪ್ರತಿನಿತ್ಯ ಡೂ ದ ಸೂರ್ಯ ದರ್ಶನ. ಮಿಸ್ ಮಾಡದೆ ನೀವು ತೆಂಗಿನ ಮರ ದರ್ಶನವನ್ನು ಮಾಡುವಂಥದ್ದು, ಸೂರ್ಯನ ದರ್ಶನವನ್ನು ಮಾಡುವಂಥದ್ದು, ಆಕಾಶದ ದರ್ಶನವನ್ನು ಮಾಡುವಂಥದ್ದು, ವಾಯುದೇವನ ಸ್ಪರ್ಶವನ್ನು ಅನುಭವಿಸುವಂಥದ್ದು, ಭೂಮಿ ತಾಯಿಯ ಸ್ಪರ್ಶವನ್ನು ಅನುಭವಿಸುವಂಥದ್ದು, ಇವೆಲ್ಲವನ್ನು ನೀವು ರೂಢಿ ಮಾಡ್ಕೊಳ್ಳಿ. ಓಕೆ, ಅದು ನಿಜವಾದ ಬ್ಲೆಸ್ಸಿಂಗ್ಸ್, ನಿಜವಾದ ಪಾಸಿಟಿವಿಟಿ. So when that wind is touching to your body, it's amazing. When you are looking at the sky, wow. When you are looking at the sun, real blessing, right? When you are touching the floor, ground or earth, the feel is like mother, right? You feel it in each and every day, early in the morning or before you go to bed. Say thanks to the, like you should become, ನೀವು ಈ ಪಂಚಭೂತಗಳಲ್ಲಿ ಒಬ್ಬರಾಗಿ ಐಕ್ಯರಾಗಿ. ಸೊ ರೈಟ್ ನೌ ಯು ಆರ್ ದ ಪಾರ್ಟ್ ಆಫ್ ಪಂಚಭೂತಾಸ್. ಆ ಪಂಚಭೂತದಲ್ಲಿ ಐಕ್ಯವಾಗಬೇಕು. ದೆನ್ ಅದೇನು ಮಾಡುತ್ತೆ, ನಿಮ್ಮ ಆ ಪಂಚಭೂತಗಳಲ್ಲಿ ನಿಮ್ಮನ್ನು ಒಬ್ಬರಾಗಿಸಿಕೊಂಡು